ವಿಶೇಷವಾಗಿ ಯಾವುದೇ ಆರ್ಥಿಕ ತೆರಿಗೆಯನ್ನು ರಾಜ್ಯದ ಜನರ ಮೇಲೆ ಹಾಕದಲ್ಲೇ ಇವತ್ತಿನ ಬಜೆಟು 3,71,000ವನ್ನು ಮೀರಿಸಿದಂಥ ಬಜೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ರಾಜ್ಯದ ಸ್ವತಂತ್ರ ನಂತರ 15ನೇ ಬಜೆಟ್ ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಸಿದ್ದರಾಮಯ್ಯನವರಿಗೆ ತಲುಪುತ್ತೆ. ಅದರಿಂದ ಈ ರಾಜ್ಯದ ಜನಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನಿಲ್ಲಿ ಗಮನ ಹರಿಸಿದಲ್ಲೇ ಎಲ್ಲ ಇಲಾಖೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಮತ್ತು 52,000 ಕೋಟಿಯನ್ನು ಈ 5 ಗ್ಯಾರಂಟಿಗೆ ಮೀಸಲಾಗಿ ಇಟ್ಟಿದ್ದು ಎಲ್ಲ ಇಲಾಖೆ ಅಭಿವೃದ್ಧಿನಲ್ಲಿ. ಆರೋಗ್ಯ ಇಲಾಖೆಯಲ್ಲಿ 4-5 ತಾಲೂಕಿನಲ್ಲಿ ತಾಲೂಕು ಹಾಸ್ಪಿಟ್ಲೇ ಇಲ್ಲ. ಆನೇಕಲ್ ಇರ್ಬೋದು, ಸಿಗ್ಗಾವಿ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಈ ಥರ. ಆಮೇಲೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದು ದೊಡ್ಡ ಯೋಜನೆ. 100 ಅಂಗನವಾಡಿ ಕೇಂದ್ರಕ್ಕೆ ಸ್ವಂತ ಕಟ್ಟಡ ಇಲ್ಲದೇ ಇರ್ತಕ್ಕಂಥವನ್ನ ಇಲ್ಲಿ ಗಮನ ಇಟ್ಕೊಂಡು ಮಾಡಿದ್ದಾರೆ. ಹೀಗಾಗಿ ಪ್ರತಿ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲಿ ಅಭಿವೃದ್ಧಿಯ ಕಡೆ ಈ ನೀರಾವರಿ ಇಲಾಖೆ ಇರ್ಬೋದು, ಪ್ರತಿಯೊಂದನ್ನು ಗಮನದಲ್ಲಿಟ್ಕೊಂಡು ಯಾರಿಗೂ ಹೊರೆ ಇಲ್ಲದೆ ಮಾಡಿರ್ತಕ್ಕಂಥ ಜೊತೆಗೆ ವಿಶೇಷವಾಗಿ ನನ್ನ ಇಲಾಖೆಯಲ್ಲಿ ಕೃಷಿ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೃಷಿ ಭಾಗ್ಯ ಯೋಜನೆ ಮುಂದುವರಿಸಿದ್ದಾರೆ. ಪ್ರತ್ಯೇಕ ಆಹಾರ ಸಂಸ್ಕರಣಾ ನಿರ್ದೇಶನಾಲಯ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದೊಂದು ಫುಡ್ ಪ್ರೊಸೆಸಿಂಗು ಕೇಂದ್ರದಲ್ಲಿ ಭಾಳಷ್ಟು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ರು. ಅದನ್ನು ಸಹ ಕರ್ನಾಟಕದಲ್ಲಿ ಮಾಡಬೇಕು ಅಂತ. ಜೊತೆಗೆ ರೈತ ಸಮೃದ್ಧಿ ಯೋಜನೆ, ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನು ಈ ಸಮಗ್ರ ಕೃಷಿ ಯೋಜನೆ ಅಡಿನಲ್ಲಿ ನಾವು ಮಾಡಲಿಕ್ಕೋಸ್ಕರ ಅದೊಂದು ಭಾಳ ಮಾಡಿದ್ದಾರೆ. ರೈತರ ಬೇಡಿಕೆ ಇದ್ದಂಥದ್ದು ಭಾಳ ವರ್ಷದಿಂದ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಲೇಬೇಕು ಅಂತೇಳಿ ರೈತರ ಒತ್ತಾಯ ಆಯಿತು. ರೈತರ ಸಂಘ ಸಂಸ್ಥೆಗಳಿರ್ಬೋದು, ರೈತರಿರ್ಬೋದು. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರ್ತಕ್ಕಂಥದ್ದು ಈ ರೈತರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಆಹಾರ ಪಾರ್ಕ್ಗಳನ್ನ ನಾವು ಕೊಟ್ಟಿದ್ದಾರೆ. ಶಿವಮೊಗ್ಗ, ಸೋಗಾನೆ, ವಿಜಯಪುರ, ಇಟ್ಟಂಗಿಯಾಳ್ ಮತ್ತು ಬೆಂಗಳೂರಿನ ಬಳಿ ಪೂಜೆನಹಳ್ಳಿನಲ್ಲಿ. ಸೊ ಇದೊಂದು ಭಾಳ ಉಪಯೋಗ ಆಗ್ತಕ್ಕಂಥದ್ದು. ಮತ್ತು ಸಮುದಾಯ ಬೀಜ ಬ್ಯಾಂಕ್ ಸ್ಥಾಪನೆಗೆ ಒಂದು ಅವಕಾಶ ಮಾಡಿದ್ದಾರೆ. ಜ್ಞಾನ ಕೇಂದ್ರ ಅಭಿವೃದ್ಧಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಮಿಲೆಟ್ ಅನ್ನೋ ಒಂದು ಹೊಸ ಯೋಜನೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲರ ಜೊತೆಗೆ ಮಂಡ್ಯದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ನಂತರ ಭಾಳ ವಿಶೇಷವಾದಂಥ ಮಂಡ್ಯಕ್ಕೆ ಬಜೆಟ್ನಲ್ಲಿ ಒಂದು ದೊಡ್ಡ ಒಂದು ಅವಕಾಶವನ್ನು ಮಾಡಿದ್ದಾರೆ. ಒಂದು ಮೈಸೂಗರ್ ಕಾರ್ಖಾನೆ ಕಳೆದ 30 ವರ್ಷದಿಂದ ಅನೇಕ ಸಮಸ್ಯೆಯನ್ನು ಎದುರಿಸ್ತಿತ್ತು. ಹೊಸ ಒಂದು ಕಾರ್ಖಾನೆಗೆ ಇವತ್ತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸರ್ಕಾರದ ಆರ್ಥಿಕ ಇಲಾಖೆ ಅನುದಾನ ಮತ್ತು ಬೇರೆ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಹೊಸ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಮಾಡ್ತೀವಿ ಅಂತ. ಅದು ಒಂದು ಮಂಡ್ಯ ಕೊಟ್ಟಿರ್ತಕ್ಕಂಥ ವಿಶೇಷ ಕೊಡುಗೆ. ಜೊತೆಗೆ ಮಂಡ್ಯ ಅಂದರೆ ರೈತರು ಅಂಥ ಒಂದು VC ಫಾರಮ್ನಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಇದು ಒಂದು. ಈ ಎರಡೂ ಸಹ ಭಾಳ ವಿಶೇಷವಾಗಿ ನೀರಾವರಿ ಇಲಾಖೆ ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಜೊತೆಗೆ ಈ ಎರಡನ್ನೂ ಸಹ ಮಂಡ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇಡೀ ಮಂಡ್ಯದ ಶಾಸಕರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಸಾರ್ವಜನಿಕರು, ರೈತ ಸಂಘಟನೆಗಳು ಪರವಾಗಿ ನಾನು ಅಭಿನಂದನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಇದೊಂದು ಅದ್ಭುತವಾದಂಥ, ಯಾರೂ ಸಹ ಇದನ್ನು ಬೀಟ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಮ್ಮ BJPಯ ಸ್ನೇಹಿತರುಗಳು ಪ್ರಾರಂಭದಲ್ಲೇ ಗೊತ್ತು ಅವರಿಗೆ 15ನೇ ಬಜೆಟ್ ಮಂಡಿಸ್ತಕ್ಕಂಥ ಸಿದ್ದರಾಮಯ್ಯನವರು ವಿಶೇಷವಾಗಿರುತ್ತೆ, ಜನಪರವಾಗಿರುತ್ತೆ, ಜನಪ್ರಿಯತೆ ಇರುತ್ತೆ ಅಂತ ಸಹಿಸಲಿಕ್ಕಾಗದಲ್ಲೇ ಪ್ರಾರಂಭದಲ್ಲೇ ಸ್ಲೋಗನ್ ಹೇಳ್ಕೊಂಡು ಹೊರಗಡೆ ಹೋಗಿದ್ದಾರೆ. ಬಹುಶಃ ಅವರಿಗೆ ಇದನ್ನೆಲ್ಲ ಸಹಿಸಲಿಕ್ಕಾಗಲ್ಲ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವ್ರಿಗೆ ಇದರಿಂದ ಭಾಳಷ್ಟು ಏಟು ಬೀಳುತ್ತೆ ಅನ್ನೋದು ಗಮನದಲ್ಲಿ ಇಟ್ಕೊಂಡು ಭಾಷಣವನ್ನು ತಿರಸ್ಕರಿಸಿ ಹೋಗಿರ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇದೊಂದು ಹೀನಾಯವಾದಂಥ ಸ್ಥಿತಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.